ಇಡೀ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಪ್ರೌಢಶಾಲೆಗಳ ವಿಷಯಗಳ ಕುರಿತು ಈಗಾಗಲೇ ಹಲವಾರು ಸದಸ್ಯರು ಮಾತನಾಡಿದ್ದಾರೆ. ನಾನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥದ್ರ ಬಗ್ಗೆ ಸ್ವಲ್ಪ ಮಾತನಾಡೋಕ್ಕೆ ಬಯಸ್ತೀನಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 18,000ಕ್ಕೂ ಹೆಚ್ಚು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಕೊರತೆ ಇದೆ ಸಭಾಪತಿಗಳೇ. ಸುಮಾರು 4,000ಕ್ಕೂ ಹೆಚ್ಚು ಪ್ರೌಢಶಾಲೆ ಶಿಕ್ಷಕರ ಕೊರತೆ ಇದೆ ಮತ್ತು 3 ವರ್ಷದಲ್ಲಿ ಅಂದಾಜು 5,000 ಪ್ರಾಥಮಿಕ ಶಾಲೆಗಳು ಈಗಾಗಲೇ ನಿವೃತ್ತಿ ಆಗಿದ್ದಾರೆ. ಕಡೆಯ ವರ್ಷದ ಹೇಳಕ್ಕಂತಾರೆ. ಮತ್ತು ಈಗಿನ ವರ್ಷದಲ್ಲಿ ಮತ್ತು ನಿವೃತ್ತಿ ಹೊಂದಿದ್ರೆ ಇನ್ನೂ ಒಂದಿಷ್ಟು ತೊಂದರೆ ಆಗ್ತಕ್ಕಂಥ ಸಂದರ್ಭ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿದೆ. ಮತ್ತು ಅದರಲ್ಲಿ ವಿಶೇಷವಾಗಿ ಕೊಪ್ಪಳದ್ದು ಸರ್ಕಾರಿ ಅನುದಾನ ರಹಿತ ಇತ್ಯಾದಿ ಪ್ರೈಮರಿ ಶಾಲೆಗಳ ಸಂಖ್ಯೆ ಹೇಳಕ್ಕೆ ನೋಡ್ರೆ 1,387 ಇದೆ. ಅದರಲ್ಲಿ ಪ್ರೌಢಶಾಲೆಗಳ ಸಂಖ್ಯೆ 372. ಈಗಾಗಲೇ ಇದರಲ್ಲಿ 2 ಶಾಲೆಗಳನ್ನು ಸೇರಿ ಶಿಕ್ಷಕರ ಕೊರತೆ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ಮತ್ತು ಇವತ್ತಿನ ದಿನ ಎಲ್ಲ ಶಾಲೆಗಳಲ್ಲಿ ಶಿಕ್ಷಕರು ಕಾರ್ಯನಿರ್ವಹಿಸತಕ್ಕಂಥವ್ರು 5,284 ಇದೆ. ಖಾಲಿ ಇರುವ ಕಾಯಂ ಸರ್ಕಾರಿ ಶಿಕ್ಷಕರು 2,609 ಇದೆ. ಸುಮಾರು 35ರಷ್ಟು ಶಿಕ್ಷಕರ ಹುದ್ದೆ ಖಾಲಿ ಇದೆ. ನಮ್ಮ ಭಾಗದಲ್ಲಿ ಶಿಕ್ಷಕರ ಸಂಸ್ಥೆಗಳು ಕೂಡ ಸಹ ಕಡಿಮೆ ಇದೆ. ಅದಲ್ಲದೆ ಈ ಸಲ ಬಂದಿರತಕ್ಕಂಥ ಫಲಿತಾಂಶ ನೋಡಿದಾಗ ನಿಜವಾಗ್ಲೂ ಬಹಳ ಬೇಜಾರು ಅನಿಸ್ತದೆ. ಕಳೆದ ಸಾಲಿನಲ್ಲಿ SSLC ಫಲಿತಾಂಶಗಳು ಕೊಪ್ಪಳ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ 30ನೇ ಸ್ಥಾನ ಕೂಡ ಪಡೆದಿತ್ತು. ಅದಲ್ಲದೆ ಕೂಡ ಇವತ್ತಿನ ದಿನ ಕೂಡಲೇ ಖಾಲಿ ಇರುವ ಕಾಯಂ ಶಿಕ್ಷಕರ ನೇಮಕಾತಿ ಜರೂರಾಗಿ ಮಾಡಬೇಕಾಗಿದೆ. ಶಾಲೆಗಳ ಮೂಲಭೂತ ಸೌಕರ್ಯ ಕೂಡ ಒದಗಿಸಬೇಕಾಗಿದೆ. ಹೊಸ ಶಾಲೆಗಳು ತೆರೀಬೇಕಾದ್ರೆ ಪರವಾನಗಿ ನೀಡುವ ವಿಧಾನಗಳನ್ನು ಸರಳೀಕರಣ ಮಾಡಬೇಕು ಹಾಗೂ ಅನಗತ್ಯ NOCಗಳನ್ನು ತೆಗೆದುಕೊಳ್ಳಬಾರ್ದಂತಕ್ಕಂಥದ್ದು ನಮ್ಮ ಭಾಗದಲ್ಲಿ ಹೆಚ್ಚಾಗಿದೆ ಸಭಾಪತಿಗಳೇ. ಅದಲ್ಲದೆ ಇವತ್ತಿನ ದಿನ ಇನ್ನೊಂದು ತೊಂದರೆ ಹೇಳಬೇಕಂದ್ರೆ ಅನುದಾನಿತ ಶಾಲೆಗಳಲ್ಲಿ 2015ರಿಂದ 2020ರವರೆಗೆ ವಿವಿಧ ಕಾರಣಗಳಿಂದ ತೆರವಾದ ಹುದ್ದೆಗಳು ಭರ್ತಿ ಮಾಡಲು ಪ್ರಕ್ರಿಯೆ ಆರಂಭಿಸಿ ವರ್ಷವಾದರೂ ಇನ್ನೂ ಪ್ರಗತಿ ಇಲ್ಲ. ಮತ್ತು ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಪಠ್ಯಪುಸ್ತಕ ದೊರೆಯುವಂತಾಗಿಲ್ಲ ಅಂತಕ್ಕಂಥದ್ದು ಇದೆ. ಯಾಕಂದ್ರೆ ಇದು ಬಹಳ ಗಂಭೀರವಾಗಿರುತ್ತೆ. ಮೊನ್ನೆ ನಾನು ಕುಣಿಕೇರಿ ಶಾಲೆಗೆ ಒಂದು ಕಂಪ್ಯೂಟರ್ ಕೊಟ್ಟಿದ್ದೆ. ಅದನ್ನ ಉದ್ಘಾಟನೆ ಮಾಡೋಣ ಅಂತ ಶಾಲೆ ಶಿಕ್ಷಕ ಕರೆದಾಗ ಹಿಂದಿ ಪಠ್ಯಪುಸ್ತಕ ಮೊನ್ನೆ ತಾನೇ ಬಂದಿದೆ. ಈಗ ಪರೀಕ್ಷೆ ಇನ್ನೊಂದು 3 ತಿಂಗಳಲ್ಲಿ ಪರೀಕ್ಷೆ ಬಂತು. ಹೇಗೆ ಮಕ್ಕಳಿಗೆ ಅವರಿಗೆ ಶಿಕ್ಷಣ ಕೊಡಬೇಕು? ಅದು ಹಿಂದಿ ಸಬ್ಜೆಕ್ಟ್ ಅಂತಂದ್ರೂ ಕೂಡ ಪಾಪ ಮಕ್ಕಳಿಗೆ ಕನ್ನಡ ಹೆಚ್ಚಾಗಿ ಮಾತಾಡೋದು ಕಲಿತು ಓದಿ ಬರೀಬೇಕಲ್ಲ ಪರೀಕ್ಷೆ ಬಹಳ ತೊಂದರೆ ಆಗ್ತಿದೆ. ಶಿಕ್ಷಕರು ಯಾವ ರೀತಿ ತೊಂದರೆ ಅನುಭವಿಸ್ತಾರೆ ಅಂತಕ್ಕಂಥದ್ದು ನನ್ನ ಮುಂದೆ ಹೇಳಿದ್ರು. ಇದೊಂದು ನಾನು ಸಚಿವರಲ್ಲಿ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಮತ್ತು ಅನುದಾನಿತ ಸಂಸ್ಥೆಗಳು ಅತಿಥಿ ಶಿಕ್ಷಕರನ್ನು ಸರ್ಕಾರವೇ ನೇಮಕ ಮಾಡುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಆದರೆ ಇನ್ನೂ ಅದು ಕಾರ್ಯಗತವಾಗಿಲ್ಲ. ಹೆಚ್ಚು ಕಡಿಮೆ ಅನುದಾನಿತ ಶಿಕ್ಷಣ ಸಂಸ್ಥೆ ನೌಕರರ ಆರೋಗ್ಯ ಸಂಜೀವಿನಿ ಬಗ್ಗೆ ಕೂಡ ದೊರೆಯುವಂತಾಗಲಿ. ಇದೊಂದು ಬಹಳಷ್ಟು ಶಿಕ್ಷಕರು ಬಂದಾಗೆಲ್ಲ ಕೇಳ್ತಾ ಇರ್ತಾರೆ ಸಭಾಪತಿಗಳೇ ಮತ್ತು ಸಚಿವರಲ್ಲಿ ಮಾತ್ರ ನಾನು ವಿನಯಪೂರ್ವಕವಾಗಿ ಮಾಡ್ಕೊಂಡು ಇದೊಂದು ಬಹಳಷ್ಟು ಶಿಕ್ಷಕರು ಕೇಳೋದ್ರಿಂದ ಇದನ್ನು ಕೊಟ್ಟರೆ ಚೆನ್ನಾಗಿರ್ತದೆ. ಗ್ರಾಮೀಣ ಭಾಗದಲ್ಲಿರುವ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಬೋಧಕರ ಕೊರತೆ ಮುಚ್ಚುವಂತ ಹಂತಕ್ಕೆ ಬಂದಿದೆ. ಈಗಾಗಲೇ ಶಾಲೆಗಳಲ್ಲಿ 1-2 ಶಿಕ್ಷಕರು ಒಬ್ಬ ಏಕೋಪಾಧ್ಯಾಯ ಇರ್ತಕ್ಕಂಥ ಶಾಲೆ ಇದೆ. ಒಬ್ರು ಒಂದು ದಿನ ಹೋಗ್ಬಿಟ್ರೆ ಇಡೀ ಶಾಲೆ ನಡೆಸ್ಬಿಟ್ಟು ಬಂದ್ರೆ ಮತ್ತೆ ತಿರ್ಗಾ ಅವ್ರು ಮರುದಿನ ಹೋಗ್ಬೇಕು. ಅದು ಎಲ್ಲ ಪೀಳಿಗೆ ಮಕ್ಕಳನ್ನ ಅವರೇ ಸಂಭಾಳಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಮತ್ತು ಶಿಕ್ಷಕರಿಗೆ ಬಿಸಿ ಊಟ ಮತ್ತು ಮೊಟ್ಟೆ ಬಾಳೆಹಣ್ಣು ಈಗ ನೋಡಿ ಹೆಂಗಾಗಿದೆ ಅಂತ ಅಜೀಂ ಪ್ರೇಮ್ಜಿ ಅವರು ಮತ್ತೊಂದು ಮಕ್ಕಳಿಗೆ ಮೊಟ್ಟೆ ಕೊಟ್ಟರು. ಒಂದು ಮೊಟ್ಟೆ ಕೆಟ್ಟರೆ ಆ ಭಾಗದಲ್ಲಿ ನೆಟ್ಟಿರೋದಿಲ್ಲ. ಅದ್ರ ಲೆಕ್ಕ ಕೊಡ್ಬೇಕಾದ್ರೆ ನೆಟ್ಟನ್ನು ಹುಡ್ಕೊಂಡು ಶಿಕ್ಷಕ ಹೊಲ ಗದ್ದೆಗಳಲ್ಲಿ ಹೋಗ್ಬಿಟ್ಟು ಅದೊಂದನ್ನ ಸೇರಿಸಿ ಬರ್ತಕ್ಕಂಥದ್ದಿದೆ. ಈಗ ಇವತ್ತು ಶಿಕ್ಷಕರು ಏನು ಹೇಳ್ತಾ ಇದ್ದಾರೆ, ನಮಗೆ ಇವೆಲ್ಲ ಹಚ್ಚಿದ್ರಿಂದ ನಮಗೆ ಶಿಕ್ಷಣ ಮಕ್ಕಳಿಗೆ ಕೊಡಬೇಕಾದ ಟೈಮ್ ಸಿಗ್ತಾ ಇಲ್ಲ. ಬೆಳಗಿಂದ ಬರೀ ಬಿಸಿ ಊಟದ್ದು ಮೊಟ್ಟೆ ಲೆಕ್ಕಿಡೋದು ಇದೇ ಒಂದು ಕೆಲಸ ಆಗೋಗ್ಬಿಟ್ಟಿದೆ. ಅದನ್ನು ಬೇರೆಯವ್ರಿಗೆ ವಹಿಸಿದ್ರೆ ಚೆನ್ನಾಗಿರ್ತದೆ. ಯಾಕಂದ್ರೆ ಪರೀಕ್ಷೆಗಳಲ್ಲಿ ರಿಸಲ್ಟು 100% ಕೇಳ್ತಾರೆ. ಅಂಥದ್ರಲ್ಲಿ ಇವೆಲ್ಲ ಬಂದಾಗ ಮಕ್ಕಳನ್ನ ನಾವು ಹಿಡಿದಿಟ್ಕೊಳಕ್ ಆಗೋದಿಲ್ಲ ಅಂತಕ್ಕಂಥ ಶಿಕ್ಷಕರು ನನ್ನ ಮುಂದೆ ಹೇಳ್ಕೊಂಡ್ರು. ಅನುದಾನ ಸಂಸ್ಥೆಗಳಲ್ಲಿ 2020ರಿಂದ ಖಾಲಿಯಾದ ಹುದ್ದೆಗಳು ಸಹ ಭರ್ತಿ ಮಾಡಲು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಗ್ರಾಮೀಣ ಭಾಗದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಬಹಳ ಇದೆ ಸಚಿವರೇ. ಇವತ್ತಿನ ದಿನ ಖಾಲಿ ಇರೋ ಹುದ್ದೆಗಳಲ್ಲಿ ತಾನೇ ಎಲ್ಲ ಶಿಕ್ಷಕರು ಹೇಳಿದ್ರು ಸರ್, ಎಲ್ಲರೂ ಸದಸ್ಯರು ಹೇಳಿದಂತೆ ಸರ್ ಆಯ್ತು ಎಲ್ಲ ಸದಸ್ಯರು ಹೇಳಿದಂತೆ ನನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2020ರಿಂದ GPT ಶಿಕ್ಷಕರ ನೇಮಕಾತಿಯಲ್ಲಿ ಜೀವ ವಿಜ್ಞಾನ ಶಿಕ್ಷಕರ ಹುದ್ದೆಯಲ್ಲಿ ಸಾಕಷ್ಟು ಹುದ್ದೆಗಳು ಹಾಗೆ ಉಳಿದಿವೆ. ಉದಾಹರಣೆ ವಿಜಯನಗರ ತೆಗೆದುಕೊಂಡ್ರೆ 60 ಜೀವ ವಿಜ್ಞಾನ ಶಿಕ್ಷಕರ ಹುದ್ದೆಯಲ್ಲಿ ಕೇವಲ 30ರಿಂದ 40 ಅಭ್ಯರ್ಥಿಗಳು ಮಾತ್ರ ನೇಮಕಾತಿಗೊಂಡಿದ್ದಾರೆ. 20ರಿಂದ 30 ಹುದ್ದೆಗಳು ಹಾಗೆ ಉಳಿದಿವೆ. ಈಗ ಉಳಿದಂತ 6 ಜಿಲ್ಲೆಗಳಲ್ಲಿ ಸಹ ಜೀವ ವಿಜ್ಞಾನ ಶಿಕ್ಷಕರ ಹುದ್ದೆ ಹಾಗೆ ಉಳಿದಿರೋದ್ರಿಂದ ಈ ಕಷ್ಟ ಆಗ್ತಾ ಇದೆ. TET ಅರ್ಹತೆ ಪಡೆದು ಹುದ್ದೆಗೆ ಕಾಯ್ತಿರ್ತಕ್ಕಂಥ ಬೇಕಾದಷ್ಟು ಸದಸ್ಯರಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಭ್ಯರ್ಥಿಗಳಿಗೆ ದಾರಿದೀಪವಾಗಿ ಇದಂದು ತಮ್ಮಲ್ಲಿ
ಅಂತೇಳಿ ನಾನು ಕಳಕಳಿ ಮನವಿ ಮಾಡ್ಕೊತೀನಿ. HK ಭಾಗದಲ್ಲಿ 15,000 GPT ಹುದ್ದೆಗಳು ಖಾಲಿ ಇದ್ದು 40% ಪ್ರಮೋಷನ್ ಆದರೆ 6,000 GPT ಹುದ್ದೆಗಳು ಭರ್ತಿ, ಮೀಸಲು 60%, ನೇರ ನೇಮಕಾತಿ ಆದರೆ 9,000 ಹುದ್ದೆಗಳು ಉಳಿತವೆ. ಈ 9,000 ನೇರ ನೇಮಕಾತಿ ಹುದ್ದೆಗಳಲ್ಲಿ ಕಳೆದ ಬಾರಿ 5,000 ಹುದ್ದೆಗಳು ಅಧಿಸೂಚಿಸಿ 4,193 ಹುದ್ದೆಗಳು ಭರ್ತಿಯಾಗಿ 807 ಹುದ್ದೆಗಳು ಭರ್ತಿ ಆಗದೆ ಉಳಿದಿವೆ. ಭರ್ತಿಯಾಗದೆ 807 ನೇರ ನೇಮಕಾತಿ ಅಡಿಯಲ್ಲಿ ಉಳಿದ 4,000 ಹುದ್ದೆಗಳು ಸೇರಿದರೆ 4,807 ಹುದ್ದೆಗಳು ನೇರ ನೇಮಕಾತಿ ಅಡಿಯಲ್ಲಿ ಖಾಲಿ ಇದ್ದಾವೆ ಸರ್. ಪ್ಲೀಸ್, ಶಿಕ್ಷಕರ ಸಮಸ್ಯೆ ಇರೋದ್ರಿಂದ ಸರ್, ನನ್ನ ಕಲ್ಯಾಣ ಕರ್ನಾಟಕ ಭಾಗದ್ದು ಅವರೆಲ್ಲರೂ ಹೇಳಿದ್ರು ಸರ್. ನಮ್ಮ ಭಾಗದನ್ನ ನಾನು ಸ್ವಲ್ಪ 1-2 ನಿಮಿಷ ಮುಗಿಸ್ಬಿಡ್ತೀನಿ ಸರ್. ಕನಿಷ್ಠ 3,000 GPT ಹುದ್ದೆಗಳನ್ನು ಆದರೂ ತುಂಬಲೇಬೇಕೆಂದು ಮುಖ್ಯಮಂತ್ರಿಗಳ ಶಿಕ್ಷಣ ಸಚಿವರಿಗೆ ತಮ್ಮ ಮೂಲಕ ನಾನು ಮನವಿ ಮಾಡ್ಕೊಳ್ತೇನೆ. ಸಚಿವರು